ಎಲ್ಲಾನು ಇವತ್ತು ನನ್ನ ಹೋಮ್ ಟೂರ್ಗೆ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲೇ ಅಂತ ಹೇಳ್ಬೋದು. ಹಲೋ, ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಬೆಹರಿನಲ್ಲಿ ಯಾವ ತರ ಇರುತ್ತೆ ಮನೆಗಳು, ಯಾವ ತರ ಇರುತ್ತೆ ಫ್ಲಾಟ್ಸ್ ಎಲ್ಲಾನು ಅಂತ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡೋಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ನಮ್ಮ ಮನೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ಹೆಂಗಿದೆ, ಯಾವ ತರ ಇದೆ ಅಂತ. ಸೊ ಪ್ರತಿ ಒಂದು ಮನೆಯೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನಮ್ಮ ಮನೇನ ನಾನು ಹಿಂಗೆ ತೋರಿಸ್ಕೊಡ್ಬೋದು. ಸೊ ಅದಕ್ಕೆ ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ. ಈ ಮನೆ ಎಲ್ಲಿದೆ, ಎಷ್ಟನೇ ಫ್ಲೋರಲ್ಲಿದೆ, ಎಷ್ಟು ಪ್ರೈಸ್, ಇಲ್ಲಿನ ಎಲೆಕ್ಟ್ರಿಕ್ ಬಿಲ್, ವಾಟರ್ ಬಿಲ್ ಎಲ್ಲಾದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ. ಮತ್ತು ನಿಮ್ದೇನಾದರೂ ಕ್ವೆಶನ್ಸ್ ಇತ್ತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ತಿಳಿಸ್ಕೊಡಿ ಅಂತ ಹೇಳ್ತಾ ಬೇಗ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ನ. ಇದು ನಮ್ಮ ಮನೆ. ಬೆಹರಿನಲ್ಲಿ ನಾವಿರೋದು ಡೌನ್ ಟೌನ್ ಅಲ್ಲಿ, ಮನಮ ಅಂತ, ಹೂರಾ ಅಂತ ಈ ಏರಿಯಾ ಹೆಸರು. ಸೊ ಇಲ್ಲಿ ನಾವು 1 BHK ಅಪಾರ್ಟ್ಮೆಂಟ್ 1 BHK ಫ್ಲಾಟ್ ಅಲ್ಲಿ ಇದ್ದೀವಿ. ಸೊ ಅದನ್ನ ಇವತ್ತು ನನಗೆ ಹೋಮ್ ಟೂರ್ ಅಲ್ಲಿ ತೋರಿಸ್ತೀನಿ ನನ್ನ ಮನೆ ಹೆಂಗಿದೆ ಅಂತ. ಫಸ್ಟ್ ನೀವು ನೋಡ್ಬೋದು, ಬಂದಿದ ತಕ್ಷಣ ನನಗೆ ದೇವ್ರ ಮನೆ ಮಿಡಲ್ ಅಲ್ಲಿ ಇರೋದು ತುಂಬಾನೇ ಇಷ್ಟ. ಸೊ ಇಲ್ಲಿ ಮಿಡಲ್ ಅಲ್ಲಿ ಸ್ಕ್ರೀನ್ ಇರೋಕ್ಕೋಸ್ಕರ ನಾವು ಇಲ್ಲಿ ಸೆಟಪ್ ಮಾಡಿದ್ದೀವಿ. ಇಲ್ಲಿ ದೇವ್ರ ಮನೆ ಅಂತ ಏನು ಬರಲ್ಲ. ಸೊ ಇಲ್ಲಿ ಕೊಟ್ಟಿರೋ ಒಂದು ಸ್ಟೂಲ್ನ ನಾವು ಯೂಸ್ ಮಾಡಿಕೊಂಡು ಈ ಥರ ಮಾಡಿದ್ದೀವಿ. ಅಕ್ಷಯ ತೃತೀಯ ಆಗಿರೋದ್ರಿಂದ ಅಮ್ಮ ಹೇಳಿದ್ರು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಪೂಜೆ ಮಾಡು ಇವತ್ತು ಅಂತ. ಸೊ ಅದಕ್ಕೆ ಅದೇ ಡ್ರೆಸ್ಸಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ ವ್ಲಾಗ್ನ. ನೈವೇದ್ಯ ಮಾಡಿ ಪೂಜೆ ಮಾಡಿದ್ದೀನಿ, ಅವಲಕ್ಕಿ ಮತ್ತು ಬೆಲ್ಲ. ಸೊ ಇದು ನೀವು ನೋಡ್ತಾ ಇರೋದು ನಮ್ಮ ಮನೆ ದೇವ್ರ ಮನೆ ಸೆಟಪ್. ಸೊ ಇದನ್ನೇ ಸ್ವಲ್ಪ ಹಾಗೆ ಆಲ್ಟರ್ ಮಾಡ್ಕೊಂಡು ನಾವು ಹಬ್ಬದಲ್ಲೆಲ್ಲನೂ ಇದು ಮಾಡ್ತೀವಿ. ಸೊ ಇದು ನನ್ನ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. ದೇವ್ರ ಮನೆ ನಂಗೆ ತುಂಬಾ ಇಷ್ಟ. ಇಲ್ಲಿ ನಮಗೆ ಬಾಲ್ಕನಿ ಇದೆ, ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ ಇಲ್ಲಿ. ಸೊ ಫುಲ್ ಕರ್ಟನ್ ಹಾಕಿದ್ರೆ ಆರಾಮ್ ಡಾರ್ಕ್ ಆಗಿ ಇರುತ್ತೆ. ನಮಗೆ ಡಾರ್ಕ್ ಬೇಕಂದ್ರೆ ಡಾರ್ಕ್, ಬೆಳಕು ಬೇಕಂದ್ರೆ ಬೆಳಕು. ಸಂಜೆ 6 ತನಕ ನಾವು ಲೈಟ್ಸ್ ಹಾಕೋದೇ ಇಲ್ಲ. ಸೊ ಬನ್ನಿ ಇವಾಗ ಬಾಲ್ಕನಿಗೆ ಹೋಗೋಣ. ಇಲ್ಲಿ ನಾವು ಪಾಟ್ಸ್ ಇಟ್ಟಿದ್ದೀವಿ. ಇದು ತುಳಸಿ ಮತ್ತೆ ದಾಸವಾಳ ಮತ್ತೆ ಅದು ಒಂದು ಶಾವಂತಿಗೆ ಪಾಟ್. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಬರ್ತಾ ಇರ್ತಾರೆ ಅವಾಗವಾಗ. ಸೊ ಅವರಿಗೋಸ್ಕರ ಫುಡ್ ಇಟ್ಟಿದ್ದೀವಿ ಇಲ್ಲಿ. ಯಾವಾಗಲೂ ಪ್ರತಿದಿನ ಬೆಳಗ್ಗೆ ಇದ್ದ ತಕ್ಷಣ ಅಕ್ಕಿ ಮತ್ತು ನೀರು ಕಂಪಲ್ಸರಿ ಹಾಕ್ತೀನಿ. ಸೊ ನಾನು ಇವಾಗ ಆಚೆ ಬಂದರೆ ಅದು ಫ್ರೆಂಡ್ಸ್ ಎಲ್ಲ ಹೋಗ್ಬಿಡ್ತಾರೆ. ಸೊ ಅವ್ರು ಬರೋದನ್ನ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ನಮ್ಮ ಬಾಲ್ಕನಿ. ಇವಾಗ ಸ್ವಲ್ಪ ಬಿಸಿಲಿದೆ, ಬಟ್ ವಿಂಟರ್ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವರೇ ನನ್ನ ಫ್ರೆಂಡ್ಸು ನಾ ಹೇಳಿದ್ದು. ಸೊ ತುಂಬ ಪಾರಿವಾಳಗಳು ಬರುತ್ತೆ, ಆಲ್ಮೋಸ್ಟ್ ಒಂದು 6 to 7 ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯೂಶ್ವಲಿ ನಾವು ಆಫೀಸ್ಗೆ ಹೋಗಿರೋದ್ರಿಂದ ಆಫೀಸ್ ಟೈಮಲ್ಲಿ ನಾನು ನೋಡೋಕ್ಕಾಗಲ್ಲ, ಬಟ್ ಇದು ಕ್ಯಾಪ್ಚರ್ ಮಾಡಿದ್ದೀನಿ ಇವತ್ತು. ಚೆನ್ನಾಗಿ ಅನಿಸುತ್ತೆ ಬಂದು ತಿಂದ್ಕೊಂಡು ಹೋಗೋದು, ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ಡೈಲಿ ಬರ್ತವೆ. ಸೊ ನನ್ನ ಫ್ರೆಂಡ್ಸ್ ಇವರೇನೆ. ಸೊ ಇದು ಬಂದು ಫುಲ್ಲಿ ಫರ್ನಿಶ್ಡ್. ನಾವು ಸ್ಟಾರ್ಟಿಂಗ್ ಹುಡ್ಬೇಕಾದ್ರೆ ಫುಲ್ಲಿ ಫರ್ನಿಶ್ಡ್ ಹೌಸ್ ಅಂತ ಹುಡುಕಿದ್ವಿ. ಇಲ್ಲಿ 3 ತರ ಹೌಸಸ್ ಇರುತ್ತೆ. ಸೊ ಸೆಮಿ ಫರ್ನಿಶ್ಡ್, ಫುಲ್ಲಿ ಫರ್ನಿಶ್ಡ್ ಅಂಡ್ ಅನ್ಫರ್ನಿಶ್ಡ್ ಅಂತ. ಅನ್ಫರ್ನಿಶ್ಡ್ ಸೇಮ್ ಇಂಡಿಯಾದಲ್ಲಿ ಹೆಂಗೆ ರೆಂಟ್ ಎಲ್ಲ ಸಿಗುತ್ತೆ ಅದೇ ತರನೇ ಇರುತ್ತೆ, ಏನೂ ಇರಲ್ಲ ಮನೆಯಲ್ಲಿ. ಸೊ ಇದು ಒಂದು ಫುಲ್ಲಿ ಫರ್ನಿಶ್ಡ್. ಸೊ ಅವರೆಲ್ಲ ಕೊಟ್ಟಿರ್ತಾರೆ, ಬಟ್ ಕಿಚನ್ ಯುಟೆನ್ಸಿಲ್ಸ್ ಮಾತ್ರ ನನಗೆ ಕೊಟ್ಟಿರಲಿಲ್ಲ. ಸೊ ನಾವು ಅದನ್ನ ಪರ್ಚೇಸ್ ಮಾಡಿದ್ವಿ ಇದೊಂದು ಮನೆಗೋಸ್ಕರ. ಇದೊಂದು ಮನೆಯಲ್ಲಿ ಬೇರೆ ಫುಲ್ಲಿ ಫರ್ನಿಶ್ಡ್ ಎಲ್ಲಾನು ಅವರೇ ಕೊಟ್ಟಿರ್ತಾರೆ, ಜಸ್ಟ್ ಬ್ಯಾಗ್ ತಗೊಂಡು ಬಂದಿರೋದು ಅಷ್ಟೇ. ಸೊ ಸೆಂಟ್ರಲೈಸ್ಡ್ AC. ಸೊ ಇಲ್ಲಿದೆ ಸ್ವಿಚ್ ಆನ್ ಅಂಡ್ ಆಫ್. ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಎಷ್ಟು ಡಿಗ್ರಿ ಅಂತ. ಫುಲ್ ಇಡೀ ಮನೆಗೆ ಇದು ಸೆಂಟ್ರಲೈಸ್ಡ್ ಆಗಿರೋದ್ರಿಂದ ಇಡೀ ಮನೆಗೆ ಅದು ಸ್ಪ್ರೆಡ್ ಆಗುತ್ತೆ. ಸೊ ನೀವು ಈ ಕಡೆ ಬಂದ್ರೆ ಇಲ್ಲಿ TV ಯೂನಿಟ್ ಇದೆ. ಸೊ ಇದು ಸ್ಮಾರ್ಟ್ TV, ಫ್ರೀ ವೈಫೈ ಕೂಡ ಕೊಟ್ಟಿದ್ದಾರೆ ನಮಗೆ. ಸೊ ಅದು ಕನೆಕ್ಟ್ ಆಗುತ್ತೆ. ನಮ್ಮದು ವೈಫೈ ಮೊಬೈಲ್ ನಾವು ಅದನ್ನೇ ಯೂಸ್ ಮಾಡೋದು ಮನೆಯಲ್ಲಿ ಇದ್ದಾಗ. ವರ್ಕ್ ಫ್ರಮ್ ಹೋಮ್ ಎಲ್ಲ ತುಂಬ ಉಪಯೋಗ ಆಗುತ್ತೆ, ವೈಫೈ ಕೊಟ್ಟಿದ್ದಾರೆ. ಸೊ ಇದು ಸ್ಮಾರ್ಟ್ TV. ಇಲ್ಲಿ ಬಂದು ನಾನು ದೇವ್ರಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ನ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ. ಮತ್ತು ಇದು ಸ್ವಲ್ಪ ಗ್ರಾಸರೀಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಹಾಗೆ ಮತ್ತು ಇದು ಒಂದು ಸಣ್ಣದಾಗಿ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಟೇಬಲ್ ನನಗೆ ಒಳಗಡೆ ನಾನು ವರ್ಕ್ ಫ್ರಮ್ ಹೋಮ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ ಡೈನಿಂಗ್ ಟೇಬಲ್ದು. ಸೊ ಇದು ಟೀ ಟೈಮಲ್ಲಿ ನಾವು ಯೂಸ್ ಮಾಡ್ಬೋದು ಅಷ್ಟೇ. ಸೊ ಫ್ರೂಟ್ಸ್, ಆಲ್ಮೋಸ್ಟ್ ಫ್ರೂಟ್ಸ್ ಇಟ್ಟಿರ್ತೀನಿ ಇಲ್ಲಿ ಈ ಇದರಲ್ಲಿ ಕಾರ್ನರಲ್ಲಿ. ಸೊ ಇದು ನಮ್ಮ ಕಿಚನ್. ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲೇ ಅಂತ ಹೇಳ್ಬೋದು. ಸೊ ಎಲ್ಲ ಹೆಣ್ಮಕ್ಳು. ಸೊ ಯೂಶಲಿ ನಮ್ದು ಇದೆ, ಇಷ್ಟೇ ಕಿಚನ್ ಇದೆ. ಸಣ್ಣದಾಗಿ ಪುಟ್ಟದಾಗಿ ಚೆನ್ನಾಗಿರೋದ್ರಿಂದ ನಾನು ಆಚೆ ಕಡೆ ಜಾಸ್ತಿ ಐಟಮ್ಸ್ ತಂದಿದ್ದೀನಿ. ತುಂಬ ಒಳಗಡೆ ಸ್ಟಕ್ ಮಾಡೋಕ್ಕೆ ನನಗೆ ಆಗಲ್ಲ. ಸೊ ಇದು ಕಿಚನ್
ಮಾಡಿದ್ದು. ಸೊ ಈ ಫ್ರಿಡ್ಜ್ ಕೂಡ ಫುಲ್ಲಿ ಫರ್ನಿಶ್ಡ್ ಆಗಿರೋದ್ರಿಂದ ಅವರೇ ನಮಗೆ ಕೊಟ್ಟಿದ್ದು ಫ್ರಿಡ್ಜ್. ಆ್ಯಂಡ್ ಇಲ್ಲಿ ಇಟ್ಟಿದ್ದಾರೆ ವಾಷಿಂಗ್ ಮಿಷಿನ್. ಸೊ ವಾಷಿಂಗ್ ಮಿಷಿನ್ ಕೂಡ ಅವರೇ ಕೊಟ್ಟಿದ್ದಾರೆ ಇಲ್ಲಿ. ನಮ್ಮ ಥಿಂಗ್ಸ್ನೆಲ್ಲ ನಾವು ಇಲ್ಲಿ ಎಲ್ಲ ಸೆಟಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಜಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಇಲ್ಲೇ ಮಿಕ್ಸಿ ಎಲ್ಲ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಇದು ನಂದು ಚಂದಗೂ ಡಿಫ್ರೆಂಟ್ ಬಾಕ್ಸಸ್ಸು ನಾನು ಚಂದ ತಗೊಳ್ಳೋದೆಲ್ಲ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಕೆಳಗಡೆ ತುಂಬ ಕಡಿಮೆ ಇದೆ ನಮಗೆ ಜಾಗ ಅನ್ನೋಕ್ಕೋಸ್ಕರ ನಾವು ಹಾಗೆ ಸ್ವಲ್ಪ ಆಚೆನೆ ಕಾಣಿಸ್ತಿರ್ಬೋದು ನಿಮಗೆ. ತುಂಬ ಎಲ್ಲ ಒಳಗಡೆ ಕಟ್ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲೆಲ್ಲ ಸಾಮಾನುಗಳನ್ನ ಜೋಡಿಸ್ಕೊಂಡಿದ್ದೀನಿ, ಗ್ರಾಸರೀಸು ಅದು ಎಲ್ಲ. ಇದು ನಾನು ಚಂದ್ರ ಯಾವಾಗಾದ್ರೂ ಆಫೀಸಿಂದ ಬಂದರು ಸ್ವಲ್ಪ ಅವರಿಗೆ ನನಗೂ ಚಂದ್ರ ನಟ್ಸ್ ಎಲ್ಲ ತುಂಬ ಇಷ್ಟ. ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡಿದ್ವಿ. ಈಸಿ ಆಕ್ಸೆಸಿಬಲ್ ತೊಗೊಂಡು ತಿಂತಾಗ್ಬೋದು, ಗ್ಯಾಪ್ನ ಇರುತ್ತೆ, ಮತ್ತೋಗಲ್ಲ ಅನ್ನೋಕ್ಕೋಸ್ಕರ. ಇಂಪಾರ್ಟೆಂಟ್ಲಿ ನಮಗೆ ಎಲೆಕ್ಟ್ರಿಕ್ ಕುಕ್ಕರ್ ಅಷ್ಟು ಎಲ್ಲದಕ್ಕೂ ಸೂಟ್ ಆಗಲ್ಲ. ಚಪಾತಿ, ರೋಟಿ ಅದೆಲ್ಲ ಎಲೆಕ್ಟ್ರಿಕ್ ಕುಕ್ಕರ್ ನಮ್ಗೆ ಸೂಟ್ ಆಗಲ್ಲ. ಸೊ ನಾವು ಸಣ್ಣದಾಗಿ ನಾವು ಗ್ಯಾಸ್ ಸ್ಟವ್ನ ಪರ್ಚೇಸ್ ಮಾಡಿದ್ವಿ. ತುಂಬಾ ಉಪಯೋಗಕ್ಕೆ ಬಂತು ಇದು. ಸೊ ನಾವು ಇಲ್ಲಿ ಇಟ್ಟಿರ್ತೀವಿ, ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಎಳ್ಕೊಂಡು ಯೂಸ್ ಮಾಡ್ತೀವಿ. ಸೊ ತುಂಬಾ ಉಪಯೋಗಕ್ಕೆ ಬಂದಿದೆ, ನಮಗಂತೂ ಸಿಕ್ಕಾಬಳೆ ಯೂಸ್ಫುಲ್. ಸೊ ಈ ಸೋಫಾ ಸೆಟ್, ಟೇಬಲ್ಸ್ ಎಲ್ಲ ಏನು ನೋಡ್ತಿದ್ರೆ ಎಲ್ಲ ಅವರೇ ಕೊಟ್ಟಿದ್ರು ನಮಗೆ. ಸೊ ಫುಲ್ಲಿ ಫರ್ನಿಶ್ಡ್ ಆಗಿರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಮಲ್ಕೊಳ್ಬೋದು ಇಲ್ಲಿ ಮಧ್ಯಾಹ್ನದ ಹೊತ್ತು. ಸೊ ಆರಾಮಾಗಿದೆ ಸೋಫಾ. ಇದು ಒಂದು ಬಾಸ್ ಸೋಫಾ ಅಂತ ನಾನು ಕರೆಯೋದು. ರಿಲ್ಯಾಕ್ಸಿಂಗ್ ಆಗಿ ಚೆನ್ನಾಗಿದೆ ಇದು ಬಾಸ್ ಸೋಫಾ. ಸೊ ಇಲ್ಲಿ ಹಾಲಲ್ಲಿ ಒಂದು ಜನರಲ್ ಬಾತ್ರೂಮ್ ಕೊಟ್ಟಿದ್ದಾರೆ ನಮಗೆ. ಸೊ ಬನ್ನಿ ಅದನ್ನ ನೋಡೋಣ ಇವಾಗ. ಸೊ ಇದು ಒಂದು ಜನರಲ್ ಬಾತ್ರೂಮ್. ಯಾರಾದ್ರೂ ಬಂತು ಅಂದ್ರೆ ಕೈ ತೊಳ್ಕೊಳ್ಳೋಕೆ ಚಿಕ್ಕದಾಗಿದೆ ಇದು. ಸೊ ಗೆಸ್ಟ್ ಯಾರಾದ್ರೂ ಬಂತು ಅಂದ್ರೆ ಕೈ ತೊಳ್ಕೊಳ್ಳೋಕೆ ಎಲ್ಲ ನಾವು ಇದನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೋಡ್ತಿರ್ಬೋದು ಇಲ್ಲಿ 2 ಡೋರ್ಸ್ ಇದೆ. ಬಟ್ ನಾವಿರೋದು 1 BHK, 1 ರೂಮ್ ಅಷ್ಟೇ ಇರೋದು. ಬಟ್ ಇಲ್ಲಿ ಇನ್ನೊಂದು ರೂಮ್ ಮಾಡೋಕ್ಕಂತ ನೋಡಿದ್ರು, ಬಟ್ ಆಗಲಿಲ್ಲ, ಬಿಲ್ಡಿಂಗ್ ಶೇಪ್ ಬರೋದಕ್ಕೋಸ್ಕರ ನಾನು ತೋರಿಸ್ತೀನಿ. ಸೊ ಬಟ್ 2 ಡೋರ್ಸ್ ಇದೆ, ಏನು ಯೂಸ್ ಆಗಲ್ಲ. ಸೊ 1 ರೂಮ್ಗೆ 2 ಡೋರ್ಸ್ ಅಂತ. ಇದಕ್ಕೆ ದೇವ್ರ ಫೋಟೋ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಸೋಫಾ ಹಾಕ್ಬಿಡ್ತೀವಿ ಇಲ್ಲಿ. ಆ್ಯಂಡ್ ಈ ಕಾರ್ನರ್ ನಂಗೆ ತುಂಬ ಇಷ್ಟ. ಮನೆಗೆ ನಾನು ಎಂಟ್ರಿ ಕೊಟ್ಟ ತಕ್ಷಣ ಇದೇ ಕಾರ್ನರ್ ಕಾಣಿಸುತ್ತೆ. ಸೊ ಇಲ್ಲಿ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ಅಕ್ಕ ಫೋಟೋ ಎಲ್ಲ ಇಟ್ಕೊಂಡಿದ್ದೀವಿ. ಇದು ಅಷ್ಟೇ, ಅಪ್ಪ ಅಮ್ಮ ನಾನು ಚಂದು ವಂಡರ್ಲಾಗ್ ಹೋದಾಗ ತೆಗ್ದಿದ್ದೆ ಅದು ಫೋಟೋಸ್. ಅದು ತುಂಬ ಮೆಮೊರಬಲ್ ನಮಗೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಈ ಟೀ ಪಾಯಿಂಟ್ ಮೇಲೆ ಇಟ್ಟಿದ್ದೀನಿ. ನನಗೆ ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗೋದ್ರಿಂದ ಏರ್ ಫ್ರೈಯರ್ ಕೂಡ ನಾವು ಇಲ್ಲೇ ಇಟ್ಟಿದ್ದೀವಿ, ಇಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ. ತುಂಬ ಕನ್ವೀನಿಯೆಂಟ್ ಆಗಿದೆ. ತುಂಬ ಇಲ್ಲೊಂದು ಡಿಶ್ ಮಾಡ್ತೀರಿ, ಅಲ್ಲೊಂದು ಡಿಶ್ ಮಾಡ್ತೀರಿ. ಸೊ ಆಗೋಗ್ಬಿಡುತ್ತೆ ಇದು. ಸೊ ನಮ್ಗೆ ತುಂಬ ಕನ್ವೀನಿಯೆಂಟ್ ಆಗಿದೆ ಏರ್ ಫ್ರೈಯರು. ಸೊ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಈ ಕಾರ್ನರ್ ನಂಗೆ ತುಂಬಾ ಇಷ್ಟ. ನನ್ನ ತುಂಬ ಪ್ರೀತಿ ಪಾತ್ರರೆಲ್ಲ ಇದೆ ಕಾರ್ನರಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಇದು ನನಗೆ ತುಂಬ ಇಷ್ಟ. ಈಗ ಬನ್ನಿ ರೂಮ್ ನೋಡೋಣ. ಇದು ನಮ್ಮ ಬೆಡ್ರೂಮ್. ತುಂಬ ಸ್ಪೇಷಿಯಸ್ ಆಗಿದೆ, ನಮಗೆ ಚೆನ್ನಾಗಿದೆ ಇದು ಬೆಡ್ರೂಮ್, ನಮಗೆ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ಈ ಹಾಲಿಡೇಸಲ್ಲಿ ನಾನು ಬಟ್ಟೆ ಎಲ್ಲ ಜೋಡಿಸ್ಕೊಬೇಕು, ಸದ್ಯಕ್ಕೆ ಜೋಡಿಸ್ಕೊಂಡಿಲ್ಲ. ಇಲ್ಲೇ ಫುಲ್ ಮಿರರ್ ಕೊಟ್ಟಿರೋದ್ರಿಂದ ನನಗೆ ತುಂಬ ಅನುಕೂಲ ಆಗಿದೆ ಇಲ್ಲಿ. ಸೊ ಇದು ಒಂದು ಅಟ್ಯಾಚ್ ಬಾತ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಈ ಕಾಟ್ನ ಅವರು ಈ ಡೈರೆಕ್ಷನ್ ಹಾಕಿದ್ರು, ಹಾಕಿ ಆ ಕಡೆ ಈ ಕಡೆ ಟೇಬಲ್ ಇಟ್ಟಿದ್ರು. ಬಟ್ ನಮಗೆ ಆ ಡೈರೆಕ್ಷನ್ ನಾರ್ತ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾವೇ ಈ ಕಡೆ ಸೆಟಪ್ ಮಾಡ್ಕೊಂಡ್ವಿ. ಇಲ್ಲಿ ತುಂಬಾನೇ ಬೆಳಕು ಬರುತ್ತೆ, ಚೆನ್ನಾಗಿದೆ. ಹಿಂಗೆ ಸಿಕ್ಕಾಬಳೆ ಬೆಳಕು ಬರುತ್ತೆ, ಚೆನ್ನಾಗಿ ಅನ್ಸುತ್ತೆ. ಇದು ಅಷ್ಟೇ, ಇಲ್ಲಿ ಸೆಂಟ್ರಲೈಸ್ಡ್ AC. ಸೊ ಇಲ್ಲಿ ರಿಮೋಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಟೆಂಪರೇಚರ್ ಎಲ್ಲ ಸೆಟ್ ಮಾಡ್ಕೊಳ್ಬೋದು. ಸೊ ಇದು ಸೆಂಟ್ರಲೈಸ್ಡ್ AC. ಸೊ ಇಲ್ಲಿ AC ಇರಲೇಬೇಕು. ಗ್ಲಾಸ್ ಇರೋದ್ರಿಂದ ತುಂಬ ಚಳಿಗಾಲದಲ್ಲಿ ತುಂಬ ಚಳಿ ಆಗುತ್ತೆ, ಮತ್ತೆ ಬೇಸಿಗೆಗಾಲದಲ್ಲಿ ತುಂಬ ಶೆಕೆ ಆಗುತ್ತೆ. ಸೊ ಇದು ನಾನು ವರ್ಕ್ ಫ್ರಮ್ ಹೋಮ್ ಅಲ್ಲಿ ತೋರಿಸಿದ್ದೆ. ಇಲ್ಲಿ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ನಂದು ಚೇರ್ ಇವಾಗ ಬೆಳಗ್ಗೆ ಏನೋ ಸ್ವಲ್ಪ ಇಶ್ಯೂ ಇತ್ತು, ಅದಕ್ಕೆ ಲಾಗಿನ್ ಆಗಿದೆ, ಹಾಗೆ ಓಪನ್ ಆಗಿದೆ. ಸೊ ಇದು ಬಂತು ಅಂದ್ರೆ ಇಲ್ಲಿ ದೊಡ್ಡ ವಾಲ್. ಇಲ್ಲಿ ಚೆನ್ನಾಗಿ ಬಿಸಿಲು ಬರೋಕೆ ಅಂತ ಅನ್ನೋಕ್ಕೋಸ್ಕರ ನಾವು ಇಲ್ಲಿ ಬಟ್ಟೆ ಎಲ್ಲ ಇಲ್ಲೇ ಒಣಗಾಕೊಂತೀವಿ. ಮನಿ ಪ್ಲಾಂಟ್ ನ ಇಟ್ಟಿದ್ದೀರಿ, ಇದು ತುಂಬಾ ಬೆಳೀತಾ ಇದೆ. ಅಲ್ಲಿ ಒಂದು ಹುಕ್ ಹಾಕಿ ಇನ್ನ ಸೆಟ್ ಮಾಡ್ಬೇಕಿದು. ಸೊ ಲಾಸ್ಟ್ ಇಯರ್ ಫೆಬ್ರವರಿನಲ್ಲಿ ತಗೊಂಡಿದ್ದು, ಇಷ್ಟುದ್ದ ಆಗಿದೆ. ತುಂಬಾ ಖುಷಿ ಆಗುತ್ತೆ ಇದು ಇಂಡೋರ್ ಪ್ಲಾಂಟ್. ಸೊ ಇದು ದೊಡ್ಡ ವಾಲ್, ತುಂಬಾ ಚೆನ್ನಾಗಿ ಅನ್ಸುತ್ತೆ. ನನ್ನ ಆಫೀಸ್ ಕೂಡ ನೀವು ನೋಡ್ತಾ ಇರ್ಬೋದು, ಅಲ್ಲೇ ಕಾಣುತ್ತೆ. ನಾನು ಮುಂಚೆ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾದ್ರೆ ಹೇಳಿ. ಸೊ ಇದು ನಾನು ಹೇಳಿದ್ನಲ್ಲ ಆಚೆಯಿಂದ, ಇದು ಸುಮ್ಮನೆ ಡಮ್ಮಿ ಡೋರ್. ಇದು ಏನು ಇಲ್ಲ, ನಾವು ಲಾಕ್ ಮಾಡಿ ಇಟ್ಬಿಡ್ತೀವಿ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಇವಾಗ ಮಾಸ್ಕ್ನ ಇಟ್ಕೊಂಡಿದ್ದೀವಿ ನಾವು ಹುಕ್ ಹಾಕ್ಬಿಟ್ಟು. ಸೊ ಈಸಿ ಮಾಸ್ಕ್ನ ಹಾಕೊಂಡು ಹೋಗ್ಬೋದು. ಇಲ್ಲಿ ಈ ಡೋರಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದೆ ಡಬಲ್ ಡೋರ್. ಸೊ ಈ ಡೋರ್ನ ನಾವು ಯೂಸ್ ಮಾಡ್ತೀವಿ, ಆ ಡೋರ್ನ ನಾವು ಯೂಸ್ ಮಾಡಕ್ ಹೋಗಲ್ಲ. ಸೊ ಇದು ಅಟ್ಯಾಚ್ ಬಾತ್ರೂಮ್ ನಮ್ದು ಇದಕ್ಕೆ. ಇದು ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಈ ಬಾತ್ ಟಬ್ ಕೂಡ ಇದೆ, ಸ್ವಲ್ಪ ಸ್ಪೇಷಿಯಸ್
ಸ್ಪೇಷಿಯಸ್ ಆಗಿದೆ ಇದು. ಸೊ ಇಲ್ಲಿ ಇಷ್ಟೇ ಓಪನ್ ಆಗೋದು, ಪೂರ ಓಪನ್ ಆಗಲ್ಲ. ಸೊ ವೆಂಟಿಲೇಷನ್ ಆಗಿ ಆರಾಮ್ ಕೊಟ್ಟಿದ್ದಾರೆ. ಶವರ್ ಫಿಲ್ಟರ್ ಕೂಡ ಹಾಕೊಂಡಿದ್ದೀರಿ. ಸೊ ಇದು ನಮ್ದು ಅಟ್ಯಾಚ್ ಬಾತ್ರೂಮ್. ಸೊ ನೋಡಿದ್ರಲ್ಲ ನಮ್ಮ ಅಪಾರ್ಟ್ಮೆಂಟ್ ಯಾವ ತರ ಇದೆ, ನಮ್ಮ ಫ್ಲಾಟ್ ಅಂತ. ಸೊ ನಾವಿರೋದು 5th ಫ್ಲೋರ್ ಅಲ್ಲಿ. ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಎಲ್ಲ ಆಚೆ ಕಡೆ. ಸೊ ಈ ಫ್ಲಾಟಿಗೆ ನಾವು ಎಷ್ಟು ಕೊಟ್ಟಿದ್ದೀವಿ, ಎಷ್ಟಿರ್ಬೋದು ಇದು ಫ್ಲಾಟ್ ಅಮೌಂಟ್, ಅದೆಲ್ಲ ಕುತೂಹಲ ನಿಮ್ಗಿದೆ ಅಂತ ನನಗೆ ಗೊತ್ತು. ನಾನು ತಿಳಿಸ್ಕೊಡ್ತೀನಿ. ಇದರ ಪ್ರಕಾರ ಆಫೀಸ್ಗೆಲ್ಲ ತುಂಬಾ ಹತ್ರ ಮತ್ತೆ ಕನ್ವೀನಿಯಂಟ್, ಸೂಪರ್ ಮಾರ್ಕೆಟ್ಸ್ ಎಲ್ಲನೂ ಹತ್ರ ಇದೆ. ಸೊ ನಾವು ರೀಸೆಂಟಾಗಿ ನಾವು ಕಾರ್ ತಗೊಂಡಿದ್ದು. ಸೊ ಅದಕ್ಕಿಂತ ಮುಂಚೆ ನಮಗೆ ಗ್ರಾಸರಿ ಶಾಪ್ಸ್ ಎಲ್ಲ ಹತ್ರ ಇರೋದೇ ಬೇಕಾಗಿತ್ತು, ನಮಗೆ ಮಾರ್ಕೆಟ್ಸ್ ಎಲ್ಲ ಹತ್ರ ಇರೋ ಥರ. ಸೊ ಕನ್ವೀನಿಯಂಟ್ ಆಗಿರಲಿ ಅಂತ ನಾವೆಲ್ಲ ಡೌನ್ ಟೌನಲ್ಲೇ ಮಾಡಿದ್ದು. ಸೊ ಇಟ್ ಡಿಪೆಂಡ್ಸ್, ಏರಿಯಾ ಟು ಏರಿಯಾ ಹೆಂಗೆ ಇಂಡಿಯಾದಲ್ಲಿ ಡಿಪೆಂಡ್ ಆಗುತ್ತೆ, ಇಲ್ಲೋ ಹಂಗೆ ನೆನೆ. ಬಟ್ ಹೌಸ್ ಕೀಪಿಂಗು ಇರುತ್ತೆ, ಅಂದರೆ ಅವರೇ ಬಂದ್ಬಿಟ್ಟು ವೀಕ್ಲಿ ಒನ್ಸ್ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ. ನಾನು ಹಿಂದೆ ಮನೇಲಿ ಇದ್ದಿದ್ದು ಹಾಗೆ ಇತ್ತು, ವೀಕ್ಲಿ ಒನ್ಸ್ ಅವರೇ ಬಂದು ಕ್ಲೀನ್ ಮಾಡಿ ಹೋಗೋರು. ಬಟ್ ಇದು ಸರ್ವಿಸ್ ಇಲ್ಲ ಅದು. ಆ್ಯಂಡ್ ಯುಟೆನ್ಸಿಲ್ಸು ಅಷ್ಟೇ ಇಲ್ಲಿ ಕೊಟ್ಟಿಲ್ಲ, ಬಟ್ ಬೇರೆ ಕಡೆ ಎಲ್ಲ ಹೊಸಾದ್ ಕೊಡ್ತಾರೆ, ಒಂದು ಸೆಟ್ ಫುಲ್ ಹೊಸಾದ್ ಕೊಡ್ತಾರೆ. ಎಲ್ಲ ಇರುತ್ತೆ, ಕೆಟಲ್ ಮತ್ತು ಚಾಪಿಂಗ್ ಫುಲ್ ಸೆಟ್, ಮತ್ತು ಪ್ಲೇಟ್ಸ್ ಮತ್ತು ಟಮ್ಲರ್ಸ್ ಎಲ್ಲ, ಒಂದು ಸ್ಪೂನ್ ಸೆಟ್ ಎಲ್ಲ ಕೊಡ್ತಾರೆ ಹೊಸದು. ಬಟ್ ಇಲ್ಲ, ಅದು ಇರಲಿಲ್ಲ. ಸೊ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಮ್ಗೆ ಚಂದಕ್ಕೆ ತುಂಬ ಇಷ್ಟ ಆಯಿತು ಈ ಮನೆ ನಾವು ನೋಡಿದಾಗ. ಸೊ ಈ ಮನೆ ಬಂದು ನಾವು ಕೊಡ್ತಿರೋದು 260 BD. ಸೊ ಬಹರೀನ್ ದಿನಾರ್ಸಲ್ಲಿ 260 BD ನಾವು ಪೇ ಮಾಡ್ತಿದ್ದೀವಿ. ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 51,000 ಹಂಗೆ ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 50,000 ಅಂತ ಅನ್ಕೊಳ್ಬೋದು ನೀವು, ಬಿಕಾಸ್ ಎಕ್ಸ್ಚೇಂಜ್ ರೇಟ್ ಏರುಪೇರು ಆಗ್ತಾ ಇರುತ್ತೆ. ಇಲ್ಲಿ ವಿತೌಟ್ ಈವಾ, ವಿತ್ ಈವಾ ಅಂತ. ಈವಾ ಅಂದರೆ ಎಲೆಕ್ಟ್ರಿಕ್ ಮತ್ತು ವಾಟರ್ ಚಾರ್ಜಸ್ಸು. ಸೊ ಇದು ನಮ್ಮದು ಒಂದು 20 BD ಲಿಮಿಟ್ ಅಂತ ಇದೆ. ಈವಾ ಚಾರ್ಜಸ್ 20 BD ಲಿಮಿಟ್ ಇದೆ. ಸೊ 20 BD ಇಂದ ಜಾಸ್ತಿ ಹೋದರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು, ಕರೆಂಟ್ ಮತ್ತು ವಾಟರ್ ಚಾರ್ಜಸ್. ಇಲ್ಲ ಅಂದರೆ ಇಲ್ಲ. ಸೊ ಯೂಶ್ವಲಿ ನಮಗೆ ವರ್ಷಕ್ಕೆ 8 months ಹಂಗೆ ಬರಲ್ಲ. ತುಂಬ ಪೀಕಾಗಿರುತ್ತಲ್ಲ ಸಮ್ಮರ್, ಅವಾಗ 24/7 AC ಆನ್ ಆಗೇ ಇರುತ್ತೆ. ಸೊ ಅವಾಗ ನಮಗೆ ಬರುತ್ತೆ ಎಕ್ಸ್ಟ್ರಾ ಒಂದು 15-20 BD ಅಷ್ಟು ಎಕ್ಸ್ಟ್ರಾ ಬರುತ್ತೆ. ಇಲ್ಲ ಅಂದರೆ ನಾವೇನು ಈವಾ ಚಾರ್ಜಸ್ನ ಎಕ್ಸ್ಟ್ರಾ ಕಟ್ತಾ ಇಲ್ಲ. ಎಲ್ಲ ಸೇರಿಸಿ 260 BD ನಾವು ಪೇ ಮಾಡ್ತಿರೋದು. ಲೈಕ್ ಎಲೆಕ್ಟ್ರಿಕ್ ಬಿಲ್, ವಾಟರ್ ಬಿಲ್ ಎಲ್ಲ ಸೇರಿಸಿ ಪೇ ಮಾಡ್ತಿರೋದು. ನಾನು ಹೇಳಿದಂಗೆ ವರ್ಷಕ್ಕೆ ಒಂದು 4-5 ಸತಿ 4-5 months ಹಂಗೆ ನಮಗೆ 20 BD ಹಾಗೆ ಅಂದರೆ 4,000-5,000 rupees ಎಕ್ಸ್ಟ್ರಾ ಆಗುತ್ತೆ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಸೊ ಇದು ಇಲ್ಲಿನ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಕೊಡಬೇಕು ಅಂದರೆ. ಸೊ ಬೆಹರಿನಲ್ಲಿ ಯಾವ ಥರ ಇದೆ ಮನೆ, ಬೆಹರಿನಲ್ಲಿ ಯಾವ ಥರ ನಾವು ಬಾಡಿಗೆ ತೊಗೊಳ್ಬೋದು, ಯಾವ ಥರ ಬೆಹರಿನಲ್ಲಿ ಹೆಂಗಿದೆ ಲಿವಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಯಾವ ಥರ ಇದೆ ಅನ್ನೋದು ಒಂದು ಇನ್ಫಾರ್ಮೇಷನ್ನ ನಿಮ್ಗೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಿದ್ದೀನಿ ನಾನು. ಸೊ ಹಿಂಗೇನೆ ಬೆಹರಿನಲ್ಲಿ ಯಾವ ಥರ ಲೈಫ್ ಸ್ಟೈಲ್ ಇದೆ, ಹೆಂಗೆ ಲಿವಿಂಗ್ ಎಕ್ಸ್ಪೆನ್ಸಸ್ ಯಾವ ಥರ ಇದೆ ಎಲ್ಲ ಕೂಡ ನಾನು ಬ್ಲಾಗ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಾನು ಏನು ಮಾಡ್ತಿರೋದು 100 likesಗೆ. ಸೊ ನೋಡೋಣ ನಂಗೆ ಅದು ಸಿಗುತ್ತಾ ಅಂತ. ಸೊ ನಿಮ್ಮೆಲ್ಲರೂ ಸಪೋರ್ಟ್ಗೆ ನಂಗೆ ತುಂಬಾ ಖುಷಿಯಾಗಿದೆ. ನನಗೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ನಿಜ ನಂಗೆ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ನಂಗೆ ಪ್ರತಿ ಸತಿ ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಆಗ್ತಿದ್ದಂಗೆ ನಂಗೆ ಒಂದು ಸ್ಮೈಲ್ ಇರುತ್ತೆ ಫೇಸಲ್ಲಿ. ಸೊ ಆ ಹ್ಯಾಪಿನೆಸ್, ಆ ಖುಷಿನ ನೀವು ನನಗೆ ಕೊಡ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಧನ್ಯವಾದಗಳು ಹೇಳ್ತೀನಿ ನಾನು. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ತಿಳಿಸ್ಕೊಡಿ ನಿಮ್ಮ ಅಭಿಪ್ರಾಯ ಇದೆ. ಮತ್ತು ನಿಮ್ಗೆ ಏನಾದರೂ ಕ್ವೆಶನ್ಸ್ ಇತ್ತು ಅಂದರೆ ಅದನ್ನು ಕೂಡ ತಿಳಿಸ್ಕೊಡಿ, ನಾನು ಅದೆಲ್ಲ ಆನ್ಸರ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ನಮ್ಮನೆ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಕೀಪ್ ಸ್ಮೈಲಿಂಗ್, ಸ್ಪ್ರೆಡ್ ಹ್ಯಾಪಿನೆಸ್, ಖುಷಿಯಾಗಿರಿ.